ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ತೀರಾ ಬೇಸಿಕ್ ಅಥವಾ ಮೂಲಭೂತವಾಗಿ ಸಿಗಬೇಕಾಗಿದ್ದು ಯಾವುದು ಅಂದ್ರೆ ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ, ಎಜುಕೇಶನ್ ಅಂಡ್ ಹೆಲ್ತ್. ಆದರೆ ಅದೆರಡೂ ಕೂಡ ಸಿಗ್ತಾ ಇದೆಯಾ ಅಂದ್ರೆ ಇಲ್ಲ. ನಮ್ಮಲ್ಲಿ ಅವೆರಡೂ ಕೂಡ ದಂಧೆ ಆಗಿಬಿಟ್ಟಿದ್ದಾವೆ. ಯಾವುದೂ ಕೂಡ ಆರಾಮಾಗಿ ನಮಗೆ ಸಿಗ್ತಾ ಇಲ್ಲ. ನಾವು ಸಮಸ್ಯೆ ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ತೀರಾ ಬೇಸಿಕ್ ಅಥವಾ ಮೂಲಭೂತವಾಗಿ ಸಿಗಬೇಕಾಗಿದ್ದು ಏನು ಹೇಳಿ? ಒಂದು ಎಜುಕೇಶನ್ ಮತ್ತೊಂದು ಹೆಲ್ತ್, ಆರೋಗ್ಯ ಮತ್ತು ಶಿಕ್ಷಣ. ಅವೆರಡೂ ಸಿಗ್ತಾ ಇದೆಯಾ ಅಂದ್ರೆ ಇಲ್ಲವೇ ಇಲ್ಲ. ಅವೆರಡೂ ಕೂಡ ಇತ್ತೀಚೆಗೆ ತೀರಾ ದೊಡ್ಡ ಮಟ್ಟದ ದಂಧೆಯಾಗಿ ಮಾರ್ಪಟ್ಟು ಬಿಟ್ಟಿದೆ. ಬಡವರಿಗೆ, ಹಣ ಇಲ್ಲದಂಥವರಿಗೆ ಅವೆರಡೂ ಕೂಡ ಕೈಗೆಟಕದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಂತಕ್ಕೆ ತೀರಾ ದೂರ ಹೋಗಿ ನಿಂತ್ಕೊಂಡು ಬಿಟ್ಟಿದ್ದಾವೆ. ಆದ್ರೆ ನಾವ್ಯಾರಾದ್ರೂ ಪ್ರಶ್ನೆ ಮಾಡ್ತೀವಾ? ಇಲ್ಲ. ನಾವ್ಯಾರಾದ್ರೂ ಧ್ವನಿ ಎತ್ತೀವ? ಇಲ್ಲವೇ ಇಲ್ಲ. ಕಾರಣ ಏನು? ಚುನಾವಣೆ ಹತ್ರ ಬಂದ್ರೆ ಸಾಕು ಜಾತಿ ಧರ್ಮ ಅಂತ ಹೇಳಿ ನಮ್ಮ ತಲೆಯ ಒಳಗಡೆ ಒಂದು ಹುಳವನ್ನ ಬಿಟ್ಟು ಬಿಡ್ತಾರೆ. ಆ ಹುಳ ನಮ್ಮ ತಲೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡುತ್ತೆ. ನಾವು ಜಾತಿ ಧರ್ಮದ ವಿಚಾರಕ್ಕೆ ಕ್ಲೀನ್ ಬೋಲ್ಡ್ ಹಾಕ್ತೀವಿ. ನಾವು ಬೇರೆ ಯಾವುದೇ ಪ್ರಶ್ನೆಯನ್ನು ಕೂಡ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ಶಾಲೆಗಳ ಸ್ಥಿತಿ ಹಾಗಿದೆ, ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೀಗಿದೆ. ನಾವೆಲ್ಲಿವರೆಗೆ ಹೀಗಿರ್ತೀವೋ ಅಲ್ಲಿಯವರೆಗೂ ಈ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಬಿಡಿ, ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಅಂದ್ರೆ ಇವತ್ತು ಬಹಳ ಚರ್ಚೆಯಾದಂಥ ವಿಚಾರ ಅಂದ್ರೆ ಅದು ಜಯದೇವ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ, ಬೆಂಗಳೂರಿನ ಶಾಖೆ ಅಲ್ಲ ಮೈಸೂರಿನ ಶಾಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಚರ್ಚೆ ಆಯಿತು. ನಾನಿಲ್ಲಿ ಜಯದೇವ ಆಸ್ಪತ್ರೆಯನ್ನ ದೂಷಿಸುವ ಕಾರಣಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇಲ್ಲ. ಕಾರಣ ಇವತ್ತೂ ಕೂಡ ನಮಗೆ ಹೃದ್ರೋಗ ಸಮಸ್ಯೆ ಅಂದಾಗ ಒಂದು ಆಶಾ ಕಿರಣ, ದೊಡ್ಡ ಮಟ್ಟಿಗಿನ ಭರವಸೆ ಯಾವುದು ಅಂದ್ರೆ ಅದೇ ಜಯದೇವ ಆಸ್ಪತ್ರೆ. ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸಿಗೋದು ಎಲ್ಲಿ ಅಂದ್ರೆ ಜಯದೇವ ಆಸ್ಪತ್ರೆಯಲ್ಲೇ. ಆದ್ರೆ ಅಸಲಿ ಸಮಸ್ಯೆ ಏನು ಅನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಏನಾಗಬೇಕಾಗಿದೆ, ಅಸಲಿಗಲ್ಲಿ ಸಮಸ್ಯೆ ಆಗ್ತಿರೋದು ಏನು, ಆ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬಂಧುಗಳೇ, ಮೊದಲಿಗೆ ಆ ಸುದ್ದಿ ಏನು ಅನ್ನೋದನ್ನ ಗಮನಿಸಿಬಿಡೋಣ, ಏನು ಚರ್ಚೆ ಆಗಿದ್ದು ಎನ್ನುವಂಥ ರೀತಿಯಲ್ಲಿ. ಬಂಧುಗಳೇ, ನಿನ್ನೆ ರಾತ್ರಿ 8 ಗಂಟೆಯಿಂದ ಇವತ್ತು ಬೆಳಿಗ್ಗೆ 8 ಗಂಟೆಯವರೆಗೆ 11ರಿಂದ 12 ಸಾವಾಗಿದೆ. ಒಂದೇ ರಾತ್ರಿ 12 ಸಾವು ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಆ ಕಾರಣಕ್ಕಾಗಿ ಇವತ್ತು ಜಯದೇವ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಈ ಪರಿಯಾದಂಥ ಚರ್ಚೆ ನಡೀತಾ ಇರೋದು. ಈಗ ರೋಗಿಗಳ ಅಥವಾ ಅವರ ಕುಟುಂಬಸ್ಥರ ವಾದ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅವ್ರು ಹೇಳ್ತಿರುವ ಪ್ರಕಾರವಾಗಿ ರಾತ್ರಿ ಯಾವುದೇ ಡಾಕ್ಟರ್ಸ್ ಕೂಡ ಇರಲಿಲ್ಲ, ಹೆಚ್ಚಿನ ಸಿಬ್ಬಂದಿ ಕೂಡ ಇರಲಿಲ್ಲ. ನಾವು ಬಂದಂತ ಸಂದರ್ಭದಲ್ಲಿ ಯಾರೂ ಕೂಡ ನಮಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರಲಿಲ್ಲ. ಸಾಲು ಸಾವು ನಮ್ಮ ಕಣ್ಣ ಮುಂದೆಯೇ ಆಗ್ತಾ ಇತ್ತು, ಆದರೆ ಯಾರೂ ಕೂಡ ಗಮನವನ್ನ ಹರಿಸ್ತಾ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಇದು ರೋಗಿಗಳ ವಾದ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಕೂಡ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಗಮನಿಸಿರಬಹುದು. ತುಂಬಾ ಜನರ ಕಾಮೆಂಟ್ಸ್ ಗಳನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಬೇರೆ ಬೇರೆ ಕಡೆಗಳಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, ಇತ್ತೀಚೆಗೆ ಜಯದೇವ ಆಸ್ಪತ್ರೆಯಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ನಮ್ಮ ಕಡೆ ಗಮನ ಹರಿಸೋದಿಲ್ಲ, ಡಾಕ್ಟರ್ಸ್ ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ, ನರ್ಸ್ಗಳ ಹತ್ರ ಹೋದ್ರೂ ಕೂಡ ನಮ್ಮನ್ನು ಹೆಚ್ಚಾಗಿ ಗಮನಿಸೋದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನನಗಿದರ ಬಗ್ಗೆ ಅಸಲಿ ಸತ್ಯ ಗೊತ್ತಿಲ್ಲ. ನಾನು ಜಯದೇವ ಆಸ್ಪತ್ರೆಗೆ ಹೋದಾಗ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಅದರಲ್ಲೂ ಕೂಡ ಮೈಸೂರು ಶಾಖೆಯಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದಷ್ಟು ಜನರ ಕಾಮೆಂಟ್ಸ್ ಏನಿದೆ ಅದನ್ನು ಮಾತ್ರ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಾವು ಗ್ರೌಂಡ್ ರಿಯಾಲಿಟಿ ಅಥವಾ ಗ್ರೌಂಡ್ ಚೆಕ್ ಮಾಡಿದ ಸಂದರ್ಭದಲ್ಲಿ ಮಾತ್ರ ಅದೇನು ಅಂತ ಅರ್ಥ ಆಗುತ್ತೆ. ಹೀಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಅವರ ಆರೋಪ ಏನು ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಆಸ್ಪತ್ರೆಯ ಅಧೀಕ್ಷಕರು ಮಾತನಾಡಿದ್ರು. ಅವ್ರ ಹೆಸರು ಸದಾನಂದ್ ಅಂತ ಹೇಳಿ. ಅವರೊಂದಷ್ಟು ಕ್ಲಾರಿಟಿ ಎಲ್ಲವನ್ನು ಕೂಡ ಕೊಡ್ತಾ ಬಂದ್ರು. ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಒಂದು, ನಿನ್ನೆ ಯಾಕೆ ಆ ಪರಿಯಾದಂಥ ಸಾವು ಆಯಿತು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಮೊದಲಿಗೆ ಸಾವನ್ನಪ್ಪಿದವರ ಡೀಟೇಲ್ ಅನ್ನ ಚುಟುಕಾಗಿ ಹೇಳ್ಬಿಡ್ತೀನಿ. ಅವರ ವಯಸ್ಸು ಏನು ಎತ್ತ ಅಂತ ಹೇಳಿ, ಆಗ ನಮಗೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅರ್ಥ ಆಗುತ್ತೆ. ಸೈಯದ್ ಆರಿಫ್ ಪಾಷಾ ಅಂತೇಳಿ 80 ವರ್ಷ, ಹರೀಶ್ ಅಂತೇಳಿ 40, ಬಾಲಶಂಕರ್ 65, ಸಂಶುನ್ನೀಶಾ 70, ರಾಜು 54, ನಿಂಗೇಗೌಡ 70, ಮಸೀನಾ ಬಾನು 58, ಗೋಪಾಲರಾಜು 55, ಬೈರೋಜಿರಾವ್ 80, ಸುಹಾಲ್ಕಾ 43, ನೀಲಿ 73 ಮೃತರು. ಇವರಷ್ಟು ಜನರ ಡೀಟೇಲ್ಸ್ ಸದ್ಯ ಸಿಕ್ಕಿದೆ. ಈಗ ಅಧೀಕ್ಷಕರ ವಾದ ಏನು, ಅವ್ರು ಹೇಳೋದು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅವ್ರು ಹೇಳ್ತಿದ್ದಾರೆ, ಇಲ್ಲ, ನಿನ್ನೆ ರಾತ್ರಿ ವೈದ್ಯರು ಇದ್ರು. ನೈಟ್ ಶಿಫ್ಟ್ ನಲ್ಲಿ ನಮ್ಮಲ್ಲಿ ಇಂತಿಷ್ಟು ಡಾಕ್ಟರ್ಸ್ ಅಂತ ಇರ್ತಾರೆ, ಅವರೆಲ್ಲರನ್ನೂ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಒಬ್ರು ಹೆಡ್ ಕೂಡ ಇರ್ತಾರೆ. ಆದ್ರೆ ಅವರು ಆ ಸಮಯದಲ್ಲಿ ಇಡೀ ದಿನ ಕೆಲಸವನ್ನ ಮಾಡಿ ವಿಶ್ರಾಂತಿಗೆ ತೆರಳಿದ್ರು. ವಿಶ್ರಾಂತಿಗೆ ತೆರಳಿದಂತ ಸಂದರ್ಭದಲ್ಲಿ ಯಾರೋ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನೋದು ಅವರ ವಾದ. ಅವರ ವಾದದಲ್ಲಿ ಎಷ್ಟು ಹುರುಳಿದೆಯೋ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ, ಬೇಕಾದ್ರೆ ಸಿಸಿ ಕ್ಯಾಮ್ರಾವನ್ನ ಚೆಕ್ ಮಾಡಿ ಅನ್ನುವ ರೀತಿಯಲ್ಲಿ. ಇತ್ತ ಪೇಷಂಟ್ಸ್ಗಳು ಹೇಳ್ತಾ ಇದ್ದಾರೆ, ನಾವು ಸವಾಲಾಗ್ತೀವಿ, ಸಿಸಿ ಕ್ಯಾಮ್ರಾವನ್ನ ಚೆಕ್ ಮಾಡಿ ಅನ್ನುವ ರೀತಿಯಲ್ಲಿ. ಅಧೀಕ್ಷಕರು ಹೇಳ್ತಿದ್ದಾರೆ, ಇಲ್ಲ ವೈದ್ಯರು ಇದ್ರು ಅಂತ ಹೇಳಿ. ಹಾಗೆ ಓರ್ವ ವೈದ್ಯರು ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಮಾತನಾಡಿದ್ರು. ಅವ್ರು ಹೇಳ್ತಾ ಇರೋದು, ಇಲ್ಲ, ನಾನು ಒಂದಷ್ಟು ಜನರ ಜೊತೆಗೆ ಮಾತನಾಡಿದೆ, ಅದರಲ್ಲಿ ಸಾವನ್ನಪ್ಪಿದವರು ನಾನೇ ಒಂದಷ್ಟು ಜನಕ್ಕೆ ಟ್ರೀಟ್ ಕೂಡ ಮಾಡಿದ್ದೆ.
ಅವರ ಕುಟುಂಬಸ್ಥರಿಗೂ ಕೂಡ ಏನು ಎತ್ತ ಅಂತ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದೆ. ಆದ್ರೆ ಆ ಸಂದರ್ಭದಲ್ಲಿ ಯಾರು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಒಬ್ಬರಿಂದ ಒಬ್ಬರಿಗೆ ಹೀಗೆ ಹೋಗಿ ಸ್ಪ್ರೆಡ್ ಆಗ್ತಾ ಅದು ಬೇರೆ ಬೇರೆ ರೀತಿಯಲ್ಲಿ ಹೊರಗಡೆ ಸ್ಪ್ರೆಡ್ ಆಗಿದೆ ಎನ್ನುವ ರೀತಿಯಲ್ಲಿ ಅವರು ವಾದವನ್ನ ಮಾಡ್ತಿದ್ದಾರೆ. ಜೊತೆಗೆ ಅಧೀಕ್ಷಕರು ಹೇಳುವಂತ ವಿಚಾರ ಏನಪ್ಪಾ ಅಂದ್ರೆ ಅವರೆಲ್ಲರೂ ಕೂಡ ತೀರಾ ಗಂಭೀರವಾದಂತ ಸ್ಥಿತಿಯಲ್ಲಿದ್ರು. ನಮ್ಮ ಆಸ್ಪತ್ರೆಗೆ ಬರುವಂತಹ ಸಂದರ್ಭದಲ್ಲೇ ತೀರಾ ಗಂಭೀರ ಎನ್ನುವ ಹಂತಕ್ಕೆ ಬಂದಿರ್ತಾರೆ. ನಾವಾಗ ಟ್ರೀಟ್ಮೆಂಟ್ ಅನ್ನು ಶುರು ಮಾಡ್ತೀವಿ, ಆದ್ರೆ ಎಷ್ಟೇ ಟ್ರೀಟ್ಮೆಂಟ್ ಅನ್ನ ಕೊಟ್ಟರು ಕೂಡ ಒಮ್ಮೊಮ್ಮೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ಜೊತೆಗೆ ಅವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮಲ್ಲಿ ಬರ್ತಿರುವಂತ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿದಿನ 600ರಿಂದ 800 ಹೊರ ರೋಗಿಗಳು ಬರ್ತಾ ಇದ್ದಾರೆ. ಅವ್ರನ್ನ ಮ್ಯಾನೇಜ್ ಮಾಡೋದೇ ನಮಗೆ ಬಹಳ ಕಷ್ಟ ಆಗ್ತಿದೆ. ನಮ್ಮಲ್ಲಿ ವೈದ್ಯರ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ ಎನ್ನುವಂತ ಮಾತನ್ನು ಕೂಡ ಅವರೇ ಒಪ್ಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ಡಾಕ್ಟರ್ ಇಲ್ಲ ಅನ್ನುವಂಥ ವಾದವನ್ನು ಅವ್ರು ಒಪ್ಕೊಳ್ತಾ ಇಲ್ಲ. ಡಾಕ್ಟರ್ಸ್ ಇದ್ರು, ಆದ್ರೆ ನಮ್ಮಲ್ಲಿ ವೈದ್ಯರ ಕೊರತೆ ಇರೋದು ಹೌದು, ಹಾಗೆ ಸಿಬ್ಬಂದಿ ಕೊರತೆ ಇರೋದು ಹೌದು, ಹಾಗೆ ಬೆಡ್ಗಳ ಕೊರತೆ ಇರೋದು ಹೌದು ಎನ್ನುವಂಥ ವಾದವನ್ನು ಅವ್ರು ಮುಂದಿಡ್ತಿದ್ದಾರೆ. ಜೊತೆಗೆ ಇತ್ತೀಚೆಗೆ ಹೃದಯ ಸಮಸ್ಯೆ ಒಳಗಾಗ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಹೃದಯಾಘಾತಕ್ಕೆ ಒಳಗಾಗ್ತಿರೋರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಸಣ್ಣ ಪುಟ್ಟ ಹೃದಯ ಸಮಸ್ಯೆ ಆದಾಗ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ತೀರಾ ಗಂಭೀರ ಅಂತ ಆದಾಗ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಹೀಗಾಗಿ ಗಂಭೀರ ಸ್ಥಿತಿಯಲ್ಲೇ ಬಂದಿರ್ತಾರೆ. ಎಲ್ಲರೂ ಕೂಡ ನಮ್ಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಈ ಜೂನ್ ತಿಂಗಳಲ್ಲೇ ಒಂದು 17 ದಿನಗಳಲ್ಲಿ 64 ಸಾವಾಗಿದೆ ಎನ್ನುವಂತ ಮಾತನ್ನ ಜಯದೇವ ಆಸ್ಪತ್ರೆ ಅಧೀಕ್ಷಕರು ಹೇಳ್ತಾರೆ. ಇದು ಇವತ್ತು ಅಂದ್ರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ 8 ಗಂಟೆವರೆಗೆ ಆದಂತ ಬೆಳವಣಿಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪವನ್ನು ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದೇನೆ. ಇನ್ನು ಸ್ವಲ್ಪ ಹೊತ್ತಿಗೆ ಏನೋ ಸಚಿವರು ಅಲ್ಲಿ ಭೇಟಿಯನ್ನ ಕೊಡ್ತಾರಂತೆ, ಏನು ಎತ್ತ ಅಂತ ಹೇಳಿ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾರಂತೆ. ಈಗ ಅಸಲಿ ಸಮಸ್ಯೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಜಯದೇವ ಆಸ್ಪತ್ರೆ ಒಂದು ಸಣ್ಣ ವಿವರವನ್ನ ಕೊಟ್ಬಿಡ್ತೀನಿ. ಏನು ಜಯದೇವ ಆಸ್ಪತ್ರೆ ಅಂತ ತುಂಬಾ ಜನರಿಗೆ ಅದು ಸರ್ಕಾರಿನ ಖಾಸಗಿಯ ಯಾವುದೇ ಕ್ಲಾರಿಟಿಯೂ ಕೂಡ ಇಲ್ಲ. ಜಯದೇವ ಆಸ್ಪತ್ರೆ ಮೊದಲಿಗೆ ವಿಕ್ಟೋರಿಯಾ ಆಸ್ಪತ್ರೆ ಒಂದು ಆವರಣದಲ್ಲಿ ಶುರುವಾಯಿತು. ಹೃದ್ರೋಗ ಸಮಸ್ಯೆಗೆ ಅಂತೇಳಿ ಒಂದು ಪ್ರತ್ಯೇಕವಾಗಿ ಅದು ಶುರುವಾಯಿತು. ಅದಾದ ಬಳಿಕ ಒಂದಷ್ಟು ಮಹನೀಯರ ಕಾರಣಕ್ಕಾಗಿ ಬೆಳೀತಾ 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 ಒಂದು ಹಂತಕ್ಕೆ ಬಂತು. ಇವತ್ತು ಅದು ಬೆಂಗಳೂರಿನಲ್ಲಿ ಒಂದು ಶಾಖೆ ಇದೆ, ಕಲಬುರಗಿಯಲ್ಲಿದೆ, ಮೈಸೂರಿನಲ್ಲೂ ಕೂಡ ಒಂದು ಶಾಖೆ ಇದೆ. ಅದು ಸರ್ಕಾರಿಯ ಖಾಸಗಿಯ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸರ್ಕಾರಿ ಸ್ವಾಮ್ಯದ ಸ್ವಾಯತ್ತ ಸಂಸ್ಥೆ, ಬೇರೆ ಸರ್ಕಾರಿ ಆಸ್ಪತ್ರೆಗಳ ರೀತಿಯಲ್ಲಿ ಅಲ್ಲ. ಆದ್ರೆ ಇದು ಖಾಸಗಿ ಆಸ್ಪತ್ರೆ ಅಲ್ಲ, ಸರ್ಕಾರಿ ಸ್ವಾಯತ್ತ ಸಂಸ್ಥೆಯೇ. ಅದರಲ್ಲಿನ ಆಡಳಿತ ಮಂಡಳಿಗೆ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಎಲ್ಲ ರೈಟ್ಸ್ ಕೂಡ ಇರುತ್ತೆ. ಜೊತೆಗೆ ಖಾಸಗಿ ದೇಣಿಗೆಯೂ ಕೂಡ ಬರುತ್ತೆ, ಹೊರಗಡೆಯಿಂದಲೂ ಕೂಡ ಆಸ್ಪತ್ರೆಗೆ ದೇಣಿಗೆ, ಫಂಡು, ದಾನದ ಮೂಲಕ ಅಂತ ಅಮೌಂಟ್ ಎಲ್ಲವೂ ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ನಿಮಗೆ ಖಾಸಗಿ ಆಸ್ಪತ್ರೆಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗುತ್ತೆ. ಅಲ್ಲಿ 4 ಲಕ್ಷ 5 ಲಕ್ಷ ಆದ್ರೆ ಇಲ್ಲಿ 20,000 30,000 ಆಗುತ್ತೆ. BPL ಕಾರ್ಡ್ ಇದ್ರೆ ಒಂದಷ್ಟು ಜನಕ್ಕೆ ರಿಯಾಯಿತಿ ದರದಲ್ಲಿ ಆಗುತ್ತೆ. ಇನ್ನು ಬೇರೆ ಬೇರೆ ಕೋಟಾ ಅಡಿಯಲ್ಲೂ ಕೂಡ ಅಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಸಿಗುತ್ತೆ. ಜೊತೆಗೆ ಅಲ್ಲಿಗೆ ಫೆಸಿಲಿಟಿ ವಿಚಾರಕ್ಕೆ ಬಂದ್ರೆ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಇವತ್ತಿಗೂ ಅದೆಷ್ಟೋ ಜನರಿಗೆ ಬದುಕನ್ನ ಕೊಟ್ಟಂತ ಆಸ್ಪತ್ರೆ. ಹೃದ್ರೋಗ ಸಮಸ್ಯೆ ಇದ್ದಾಗ ಅದೊಂದು ಆಶಾ ಕಿರಣ, ಅದೊಂದು ದೊಡ್ಡ ಭರವಸೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ಸಮಸ್ಯೆ ಏನಾಗ್ತಿದೆ ಅನ್ನೋದು ವಿಚಾರಕ್ಕೆ ಈಗ ಬರೋಣ. ಬಂಧುಗಳೇ, ಇಂತಹ ಸಂಸ್ಥೆ ಅಂದಾಗ ಅಥವಾ ಇಂಥದ್ದೊಂದು ಆಸ್ಪತ್ರೆ ಅಂದಾಗ ಈಗ ತುಂಬಾ ಜನ ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಮೈಸೂರು ಶಾಖೆ ಅಂತಾನೆ ತೆಗೆದುಕೊಂಡ್ರೆ ಒಟ್ಟು 5 ಜಿಲ್ಲೆಯ ಜನ ಈ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಉದಾಹರಣೆಗೆ ನಿಮಗೆ ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಹಾಗೆ ಮೈಸೂರು ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಾರೆ ಹೃದ್ರೋಗ ಸಮಸ್ಯೆ ಆದಾಗ. ಏನು ಸಮಸ್ಯೆ ಅಂದ್ರೆ ಇಂಥ ಆಸ್ಪತ್ರೆನ ಸರ್ಕಾರ ಏನ್ ಮಾಡಬೇಕಾಗತ್ತೆ? ಹೌದು, ಆಡಳಿತ ಮಂಡಳಿಗೆ ಒಂದಷ್ಟು ಡಿಸಿಷನ್ ತೆಗೆದುಕೊಳ್ಳುವಂತ ಅವಕಾಶ ಇದೆ. ಆದ್ರೆ ವೈದ್ಯರ ನೇಮಕಾತಿ, ಸಿಬ್ಬಂದಿ ನೇಮಕಾತಿ, ಬೆಡ್ಗಳ ಸಂಖ್ಯೆ ಹೆಚ್ಚಿಸಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಈಗ ಅಲ್ಲಿನ ಅಧೀಕ್ಷಕರೇ ಹೇಳ್ತಾ ಇದ್ರು ವೈದ್ಯರ ಕೊರತೆ ಇದೆ ಅಂತ ಹೇಳಿ. ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದಾಗ ತುರ್ತಾಗಿ ವೈದ್ಯರ ಕಾಯಂ ನೇಮಕಾತಿ ಆಗಬೇಕಾಗತ್ತೆ, ಹೆಚ್ಚುವರಿ ಸಿಬ್ಬಂದಿಯ ನೇಮಕಾತಿ ಆಗಬೇಕಾಗತ್ತೆ. ಕೆಲವು ವೈದ್ಯರು, ಕೆಲವು ಸಿಬ್ಬಂದಿ ಇದ್ದಾಗ ಅಷ್ಟೊಂದು ಜನ ರೋಗಿಗಳನ್ನ ಸಂಭಾಳಿಸೋದು ಬಹಳ ಕಷ್ಟ. ನಾವು ಇಲ್ಲೆಲ್ಲೋ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಡಾಕ್ಟರ್ ಯಾಕೆ ಹಂಗೆ ಮಾಡಿಲ್ಲ, ನರ್ಸ್ ಯಾಕೆ ಹಂಗೆ ಮಾಡಿಲ್ಲ ಎನ್ನುವಂಥ ರೀತಿಯಲ್ಲಿ ಅದಷ್ಟು ಸುಲಭ ಅಲ್ಲ ಸಂಭಾಳಿಸೋದು. ಹೀಗಾಗಿ ವೈದ್ಯರ ಸಂಖ್ಯೆ ಜಾಸ್ತಿ ಆಗಬೇಕು, ನರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಸರ್ಕಾರ ಬೇರೆ ಕಡೆ ಅಂತೂ ಬಿಡಿ ದರಿದ್ರವಾಗಿ ವ್ಯವಸ್ಥೆ ಇಟ್ಕೊಂಡಿದೆ, ಜಿಲ್ಲಾಸ್ಪತ್ರೆ ಬೇರೆ ಬೇರೆ ಕಡೆಗಳಲ್ಲಿ. ಅಟ್ಲೀಸ್ಟ್ ಇಂಥ ಒಂದು ಒಳ್ಳೆ ಹೆಸರನ್ನು ಮಾಡಿರುವಂಥ ಆಸ್ಪತ್ರೆ ಇದ್ದಾಗ, ಹೈ ಫೆಸಿಲಿಟಿ ಇರುವಂಥ ಆಸ್ಪತ್ರೆ ಇದ್ದಾಗ ಆ ಆಸ್ಪತ್ರೆಯ ಕೈಯನ್ನ ಬಲಪಡಿಸುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಜೊತೆಗೆ ಬೆಡ್ಗಳ ಸಂಖ್ಯೆನೂ ಜಾಸ್ತಿ ಮಾಡಬೇಕು. ICU ಬೆಡ್ಗಳು, ನಾರ್ಮಲ್ ಬೆಡ್ಗಳು ಎಲ್ಲ ಬೆಡ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಮಾಡಬೇಕು. ಅಂದ್ರೆ ಹಿಂದೆ ಅಲ್ಲಿ ಎಷ್ಟು ಪೇಷಂಟ್ಸ್ ಬರ್ತಾ ಇರಲಿಲ್ಲ ಜಯದೇವ ಆಸ್ಪತ್ರೆಗೆ, ಆದ್ರೆ ಇತ್ತೀಚೆಗೆ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮುಂಚೆ ಏನಾಗ್ತಿತ್ತು ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ಸಣ್ಣದಾಗಿ ಎದೆ ನೋವು ಕಾಣಿಸ್ಕೊಳ್ತು ಅಂತ ಇಟ್ಕೊಳ್ಳಿ, ತಕ್ಷಣ ಏನ್ ಮಾಡ್ತಾ ಇದ್ರು ಅಂದ್ರೆ ಜನ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ರು. ಅಲ್ಲೂ ಹೋಗಿ ECGನೋ ಮತ್ತೊಂದು ಮಾಡಿಸ್ತಾ ಇದ್ರು. ಅಲ್ಲಿ ಏನು ಇಲ್ಲ ಅಂತಾದಾಗ ಮನೆಗೆ ವಾಪಸ್ ಹೋಗ್ತಾ ಇದ್ರು. ತುಂಬಾ ಗಂಭೀರ ಅನ್ನುವಂಥ ಸಂದರ್ಭದಲ್ಲಿ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ರು. ಆದ್ರೆ ಈಗ ಹೇಗಾಗಿದೆ ಅಂದ್ರೆ
ಇತ್ತೀಚೆಗೆ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ, ಇತ್ತೀಚೆಗೆ ನಟ ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಪ್ರತಿದಿನ ಹಾರ್ಟ್ ಅಟ್ಯಾಕ್ ಎನ್ನುವಂತ ಸುದ್ದಿಯನ್ನ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದಾಗೆ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ಎದೆ ನೋವಿಗೂ ಹತ್ರದ ಆಸ್ಪತ್ರೆಗೆ ಹೋಗಲ್ಲ. ನಾವ್ ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕು ಅಂತ ಒಳ್ಳೆ ಹೆಸರನ್ನ ಮಾಡಿರುವಂತ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಎಲ್ಲರೂ ಕೂಡ ಓಡೋಡಿ ಬರ್ತಿದ್ದಾರೆ. ಇತ್ತೀಚೆಗೆ ಜನರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಆಸ್ಪತ್ರೆಯನ್ನ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ. ಹೀಗಾಗಿ ಆ ಆಸ್ಪತ್ರೆಯ ಕೈ ಬಲಪಡಿಸುವಂತ ಕೆಲಸ ಅಥವಾ ಆಸ್ಪತ್ರೆಯಲ್ಲಿ ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನೂ ಕೂಡ ಬಲಪಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಅದಕ್ಕಿಂತ ಮಿಗಿಲಾಗಿ ಆಗಬೇಕಾಗಿದ್ದೇನು ಅಂತ ಅಂದ್ರೆ, ನೀವು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೃದಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಯಾಥ್ಲಾಬ್ ಅಂತ ಹೇಳಿ ನಾವು ಕರಿತೀವಿ. ಕ್ಯಾಥ್ಲಾಬ್ ಅಂದ್ರೆ ಏನು ಅಂದ್ರೆ, ಈ ಹೃದಯ ಸಮಸ್ಯೆ ಆದಾಗ ಅದಕ್ಕೆ ಬೇಕಾದಂತ ಎಲ್ಲ ಫೆಸಿಲಿಟಿ ಇರುವಂತ ಒಂದು ವ್ಯವಸ್ಥೆ. ಹೌದು, ಅದನ್ನು ಮೇಂಟೈನ್ ಮಾಡೋದಕ್ಕೆ ಕೋಟಿ ಹಣ ಬೇಕು, ಅದಕ್ಕೆ ಕೋಟಿ ಹಣವನ್ನ ವಿನಿಯೋಗ ಮಾಡಬೇಕು. ಆದ್ರೆ ಮನುಷ್ಯರ ಪ್ರಾಣಕ್ಕಿಂತ ಹಣ ಏನು ದೊಡ್ಡದಲ್ವಲ್ಲ. ಈಗ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಎಲ್ಲ ಕಡೆ ಅಂತಲೂ ಹೇಳ್ತಾ ಇಲ್ಲ, ಪ್ರತಿ ತಾಲೂಕು ಸೆಂಟರ್ಗಳಲ್ಲಿ ಪ್ರತಿ ಕಡೆಯೂ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಅಟ್ಲೀಸ್ಟ್ ಈ ಕ್ಯಾಥ್ಲಾಬ್ ವ್ಯವಸ್ಥೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ವ್ಯವಸ್ಥೆಯನ್ನ ಮಾಡಬೇಕು ಆ ವ್ಯವಸ್ಥೆಯನ್ನ ಮಾಡಬೇಕು. ಜಿಲ್ಲಾ ಆಸ್ಪತ್ರೆ ಸೆಂಟರ್ ಎಲ್ಲಿರುತ್ತೆ ಅಥವಾ ಜಿಲ್ಲಾ ಆಸ್ಪತ್ರೆ ಎಲ್ಲಿರುತ್ತೆ ಅಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ಸಿಗುವ ರೀತಿಯಲ್ಲಿ ಒಂದು ಕ್ಯಾಥ್ಲಾಬ್ ವ್ಯವಸ್ಥೆ ಅಂತದ್ದೇನಾದ್ರೂ ಮಾಡಬೇಕಾಗತ್ತೆ. ನಮ್ಮಲ್ಲಿ ಇದೆಯಾ ಅಂದ್ರೆ ಇಲ್ಲ. ಈಗ ಹೃದಯ ಗಂಭೀರ ಸಮಸ್ಯೆ ಆದಾಗ ಜಿಲ್ಲಾಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿ ಯಾವ ಟ್ರೀಟ್ಮೆಂಟು ಸಿಗಲ್ಲ, ಯಾಕಂದ್ರೆ ಯಾವ ಫೆಸಿಲಿಟೀಸು ಇಲ್ಲ, ಏನು ಬೇಕು ಸಲಕರಣೆಗಳು ಯಾವುದೂ ಕೂಡ ಇಲ್ಲ. ಅವರೆಲ್ಲರೂ ರೆಫರ್ ಮಾಡೋದು ಎಲ್ಲಿಗೆ? ಒಂದು ಖಾಸಗಿ ಆಸ್ಪತ್ರೆಗಳಿಗೆ ಮಾಡ್ತಾರೆ, ಇಲ್ಲ ಅಂತಂದ್ರೆ ಜಯದೇವ ಆಸ್ಪತ್ರೆಗೆ ಮಾಡ್ತಾರೆ. ದುಡ್ಡಿದ್ದಂಥವ್ರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ದುಡ್ಡಿಲ್ಲ ಅಂದಂಥವ್ರು ಅನಿವಾರ್ಯವಾಗಿ ಜಯದೇವ ಆಸ್ಪತ್ರೆಗೆ ಬರಬೇಕಾಗತ್ತೆ. ಎಲ್ಲ ಹೊರೆಯೂ ಕೂಡ ಇದಕ್ಕೆ ಜಯದೇವ ಆಸ್ಪತ್ರೆ ಮೇಲೆ ಬೀಳ್ತಾ ಇದೆ. ಹೀಗಾಗಿ ಮೊದಲು ಸರ್ಕಾರ ಇದನ್ನು ಗಮನ ಹರಿಸಬೇಕು. ಸಾಕಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ದೊಡ್ಡ ಕ್ಯಾಂಪೇನ್ ಅನ್ನು ತುಂಬಾ ಜನ ಮಾಡಿದ್ದಾರೆ. ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಾಗ ಅಟ್ಲೀಸ್ಟ್ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ. ನೀವು ಅದೇನು ಮಾಡದೇ ಇದ್ರೆ ಜಯದೇವ ಆಸ್ಪತ್ರೆ ಮೇಲೆ ಹೊರೆ ಆಗದೆ ಜನರ ಪ್ರಾಣ ಹೋಗದೆ ಇನ್ನು ಏನಾಗುತ್ತೆ ಹೇಳಿ? ನಾವು ಇದಕ್ಕೆ ಜಯದೇವ ಆಸ್ಪತ್ರೆ ದೂಷಿಸೋಕೆ ಸಾಧ್ಯ ಆಗುತ್ತೆ? ಇಲ್ಲ. ನಾವು ಬೆರಳು ಮಾಡಿ ತೋರಿಸಬೇಕಾಗಿರೋ ಸರ್ಕಾರದ ಕಡೆಗೆ, ಪ್ರಶ್ನೆ ಮಾಡಬೇಕಾಗಿರೋ ಸರ್ಕಾರವನ್ನ. ಇದು ಆಗಿರೋ ಸಮಸ್ಯೆ. ಬಂಧುಗಳೇ, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.